ಪ್ರಾಮಾಣಿಕವಾಗಿ ಈ ಭಾಗಕ್ಕೆ ಸೇವೆಯನ್ನು ಮಾಡುವಂಥ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ. ಸೊ ಹಾಗಾಗಿ ಇವತ್ತು ನಾವೆಲ್ಲ ಬಂದು ಇವತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇವೆ, ಪ್ರೋತ್ಸಾಹ ನೀಡಿದ್ದೇವೆ. ಈಗ ಈ ವರ್ಷ ಹಾಲು ಒಕ್ಕೂಟ ಲಾಭದಲ್ಲಿ ನಡೀತಾ ಇದೆ, ಏನು ಕಾರಣ ಸರ್? ಸಾಕಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನು ನಾವು ತೆಗೆದುಕೊಂಡಿದ್ದೇವೆ. ಮಾರುಕಟ್ಟೆ ವಿಸ್ತರಣೆ ಮಾಡುವಂಥ ಕೆಲಸ ಮಾಡಿದ್ದೀವಿ. ಎಲ್ಲೆಲ್ಲಿ ಲೋಪದೋಷಗಳಾಗಿತ್ತೋ ಆ ಲೋಪದೋಷಗಳನ್ನು ಸರಿಪಡಿಸುವಂಥ ಕೆಲಸ ನಮ್ಮ ನೂತನ ಆಡಳಿತ ಮಂಡಳಿ ತೀರ್ಮಾನ ಮಾಡಿ, ಸೊ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ 14 ಜನ ನಿರ್ದೇಶಕರು ಕೂಡ ಒಗ್ಗಟ್ಟಾಗಿ ಇವತ್ತು ಕೆಲಸ ಮಾಡಿ ಒಂದು ರೈತರ ಒಂದು ಆಸೆ, ರೈತರಿಗೆ ಒಂದು ಹಾಲು ಉತ್ಪಾದಕರು ಅಂತ ಹೇಳಿದ್ರೆ ಭಾಳ ಕಷ್ಟಪಡ್ತಕ್ಕಂಥ ಜೀವಿಗಳು, ಅವ್ರಿಗೆ ಏನಾದರೂ ಮಾಡಿ ಒಂದು ಪ್ರೋತ್ಸಾಹ ಕೊಡಬೇಕು, ಅವ್ರಿಗೆ ಶಕ್ತಿಯಾಗಿ ನಿಲ್ಲಬೇಕು ಅಂಥೇಳಿ ನಾವು ತೀರ್ಮಾನವನ್ನು ಮಾಡಿ ಕೆಲಸವನ್ನು ಮಾಡ್ತಾಯಿದ್ದೀವಿ. ಸರ್, ಕರ್ತವ್ಯ ಮೇಲೆ ಅವ್ರಿಗೆ 5 ವರ್ಷ ಇರ್ತಾರೆ ಅಂತ ಅಭಯ ಹಸ್ತನೂ ಕೂಡ ನೀಡಿದ್ದೀವಿ. ಅವರು ನಿರ್ದೇಶಕರಾಗಿ ನಮ್ಮ ಜೊತೆ 5 ವರ್ಷನೂ ಇರ್ತಾರೆ, ಅದ್ರ ಬಗ್ಗೆ ಯಾರಿಗೂ ಅನುಮಾನ ಬೇಡ. ಸರ್, ಈಗ ಯಲಹಂಕದಲ್ಲಿ ಮಳೆ ಬಂದಿದೆ, ಯಲಹಂಕದಲ್ಲಿ ಏನಾದರೂ ಸ್ಪರ್ಧೆ ಮಾಡುವಂಥ ರಾಜ್ಯ ರಾಜಕಾರಣಕ್ಕೆ ಒಂದು ಸ್ಪರ್ಧೆ ಏನಾದರೂ ಮಾಡ್ತೀವಿ? ನನಗೆ ಸದ್ಯಕ್ಕೆ ರಾಜಕಾರಣದ ಬಗ್ಗೆ ಆಸಕ್ತಿ ಇಲ್ಲ. ಸದ್ಯಕ್ಕೆ ರೈತರು ಕೆಲಸ ಕೊಟ್ಟಿದ್ದಾರೆ. ರೈತರು ಹಾಲು, ನಂದಿನಿ, ತುಪ್ಪ, ಬೆಣ್ಣೆ, ಮೊಸರು ನೀವು ಎಲ್ಲರೂ ತೊಗೋಬೇಕಾದ್ರೆ ಅದನ್ನೇ ತೊಗೊಂಡು ಉಪಯೋಗಿಸಿ ರೈತರನ್ನ ಉಳಿಸಿ ಈಗ ಸತೀಶ್ ಅವರು ಯಲಹಂಕ ಭಾಗದಲ್ಲಿ ನಿಮ್ಮ ಜೊತೆ ಗುರುತಿಸ್ಕೊಳ್ತಾ ಇರೋದ್ರಿಂದ ನೆಕ್ಸ್ಟ್ ಕಾಂಗ್ರೆಸ್ಸಿಂದ ಸ್ಪರ್ಧಿಸ್ತಾರೆ ಅಂತ ಗುಮಾನಿ. ಇದು ರಾಜಕೀಯ ಕಾರ್ಯಕ್ರಮ ಅಲ್ಲ, ಇದು ಸಹಕಾರಿ ಕಾರ್ಯಕ್ರಮ. ಒಬ್ರಿಗೊಬ್ರಿಗೆ ಪ್ರೋತ್ಸಾಹ ಸಹಕಾರ ಇದ್ದರೆ ರೈತರ ಸಂಸ್ಥೆ ಇದು. ಈ ರೈತರ ಸಂಸ್ಥೆನಲ್ಲಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು. ಸತೀಶರು ಅದರ ಮುಂಚೂಣಿನಲ್ಲಿದ್ದಾರೆ. ಥ್ಯಾಂಕ್ ಯು.